Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಜನನಾಯಕ ಅಪ್ಪು ಟಿ.ವಿ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ. ನಾನು ಅನ್ನಸ್ವಾಮಿ. ನಮ್ಮ ಜನನಾಯಕ ಅಪ್ಪು ಟಿ.ವಿ ಮತ್ತು ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ ಟ್ರಸ್ಟ್ ವತಿಯಿಂದ ಹಾಗೆ ಇವತ್ತು ಕುಡಿತಿನಿ ಭಾಗದಲ್ಲಿ ಶ್ರೀ ರಾಘವೇಂದ್ರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಮತಿ ಸಾವಿತ್ರಮ್ಮ ಅವರ ಕುಟುಂಬದವರು ಇವತ್ತು ಶ್ರೀ ಲಕ್ಷ್ಮೀನಾರಾಯಣ ಅವರ ಪುಣ್ಯಾರಾಧನೆ ನಿಮಿತ್ತವಾಗಿ ಇವತ್ತು ಅನ್ನದಾನವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ವಿಶೇಷವಾಗಿ ನಮ್ಮ ಜನನಾಯಕ ಅಪ್ಪು ಟಿ.ವಿ ವಾಹಿನಿ ಮುಖಾಂತರ ಇವತ್ತು ಅವರು ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕಿನ ಕುಡಿತಿನಿ ಪಟ್ಟಣದ ಶ್ರೀ ರಾಘವೇಂದ್ರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಸಂಸ್ಥಾಪಕಿ ಶ್ರೀಮತಿ ಸಾವಿತ್ರಿಯವರ ಪತಿ ಶ್ರೀ ಎಂ ಲಕ್ಷ್ಮೀನಾರಾಯಣ್ ಇವರ ಪ್ರಥಮ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ದಿನಾಂಕ 26/5/2026ರಂದು ಸಂಡೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ಶ್ರೀಮತಿ ಎಫ್ ಸಾವಿತ್ರಿಯವರ ಕುಟುಂಬದವರ ಮಕ್ಕಳು, ಅಳಿಯಂದರು, ಸೊಸೆಯಂದರು, ಮೊಮ್ಮಕ್ಕಳು, ಸಹೋದರರು ಹಾಗೂ ಕುಟುಂಬದ ಸದಸ್ಯರೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಸಾರ್ವಜನಿಕರು ಶುಭ ಹಾರೈಸಿದರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನಿಲ್ಲಿ ರಾಘವೇಂದ್ರ ಸ್ಕೂಲ್ HM ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಏನಂದರೆ ನಮ್ಮದು ಕೂಡ ಒಂದು ಅಳಿಲು ಸೇವೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅದನ್ನು ಇವ್ರದ್ದು ಟ್ರಸ್ಟು ಇವ್ರದ್ದು ಏನು ಯಾವ ವಿಷಯವಾಗಿ ಅವರು ಮಾಡಿದಾರೋ ಅದು ಪ್ರಪಂಚದಲ್ಲಿನೇ ಹೆಸರು ಕಳಿಸ್ಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಬೇಡ್ಕೊತೀನಿ ನಾನು. ಯಾಕಂದರೆ ಈಗಿನ ಕಾಲದಲ್ಲಿ ಸ್ವಾರ್ಥಪರರೇ ಜಾಸ್ತಿ ಇರುವಂಥ ಒಂದು ಸೊಸೈಟಿಯಲ್ಲಿ ಈ ಅಳಿಲು ಸೇವೆ ಮಾಡಿ ತಮ್ಮ ಒಂದು ಕರ್ತವ್ಯವನ್ನು ಜನಗಳಿಗೆಲ್ಲ ಕೊಡ್ತಿದ್ದಾರಲ್ಲ ನಿಸ್ವಾರ್ಥವಾಗಿ, ಆ ಸೇವೆಯನ್ನಂತೂ ಯಾರೂ ಮರೀಲಿಕ್ಕಾಗಲ್ಲ. ನಮ್ಮ ಶಾಲೆ ಕೂಡ ಅದರಲ್ಲಿ ಅದೇ ಥರನೇ ಇದೆ. ಕೆಲವು ಅಂಶಗಳನ್ನು ನೋಡಿದರೆ ಅದಕ್ಕೆ ನಾವು ಅವರು ಭಾಳ ಸ್ವಲ್ಪ ಅಟ್ರ್ಯಾಕ್ಟ್ ಆಗಿದ್ದೀವಿ. ಯಾಕಂದರೆ ನಮ್ಮದು ಸೇಮ್ ಐಡಿಯಾಗಳು ಅಪ್ಪು ಟ್ರಸ್ಟ್ ಕಡೆಯಿಂದ ಬಂದಂಥ ಹೊನ್ನೂರು ಸ್ವಾಮಿ ಅವ್ರದ್ದು ಮೆಂಟಾಲಿಟಿ ಕೂಡ ಸೇಮ್ ಇರೋದ್ರಿಂದ ನನಗೆ ಭಾಳ ಇಷ್ಟ ಆಗಿದ್ದಾರೆ ಅವರು. ಅವ್ರ ಸಂಸ್ಥೆ ಕೂಡ ಭಾಳ ಚೆನ್ನಾಗಿ ಬೆಳೀಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತಿಕೆ. ನಮ್ಮಿಂದ 4 ಜನಕ್ಕೆ ಒಳ್ಳೆಯದಾದರೆ ಅದು ಸಾಧನೆ. ನಮ್ಮಿಂದ ಯಾರಿಗೂ ಕೆಟ್ಟದಾಗಲಿಲ್ಲ ಅಂದರೆ ಅದೇ ಉಪಾಸನೆ. ಕಲಿಯುಗ ಮುಗಿದ್ರೂ ಕಲಿಕೆ ಮುಗಿಯೋದಿಲ್ಲ. ನಿಮ್ಮ ಕಲಿಕೆ ನಿರಂತರವಾಗಿರಲಿ. ಪರಮ ಶ್ರೇಷ್ಠವಾದ ಆತ್ಮ ನಮ್ಮದಾದರೆ ಪರಮಾತ್ಮ ನಮ್ಮೊಳಗೇ ಇರ್ತಾನೆ. ಯಾರೇ ಮನೆಯಲ್ಲಿ ಒಂದು ಹುಟ್ಟಿದಬ್ಬ ಇರಲಿ ಅಥವಾ ಯಾವುದೋ ಒಂದಿಷ್ಟು ದೇವರ ಕಾರ್ಯಕ್ರಮ ಇರಲಿ ಅಥವಾ ವಾರ್ಷಿಕೋತ್ಸವ ಸಮಾರಂಭ ಇರಲಿ, ಪುಣ್ಯ ಆರಾಧನೆ ಇರಲಿ, ಇಂಥ ಒಂದು ಅನ್ನದಾನ ಮಾಡೋದ್ರ ಮೂಲಕ ಪುಣ್ಯ ಕಟ್ಕೊಂಡ್ರೆ ತುಂಬಾ ಒಂದು ಉತ್ತಮ ಕೆಲಸ ಅಂತಕ್ಕಂಥದ್ದು ಕೂಡ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹೀಗೆ ನಿರಂತರವಾಗಿ ಯಾರಾದರೂ ಈ ಥರ ಒಂದಿಷ್ಟು ಅನ್ನದಾನಕ್ಕೆ ಮುಂದೆ ಬಂದರೆ ನಮ್ಮ ಜನನಾಯಕ ಅಪ್ಪು ಟಿ.ವಿ ವಾಹಿನಿ ಮುಖಾಂತರ ಅಥವಾ ನಮ್ಮ ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾನ ಟ್ರಸ್ಟ್ ನಮ್ಮ ಸೇವೆಯ ಜೊತೆಗೆ ತಮ್ಮ ಸೇವೆಯನ್ನು ಕೂಡ
ಸಹಕಾರ ಇರಲಿ. ನಿಮ್ಮ ಸೇವೆ ನಮ್ಮ ಸೇವೆಗೆ ಒಂದು ಕೈ ಜೋಡಿಸೋಣ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾನೆ